ವೀಕ್ಷಕರೇ, ಇವತ್ತು ಮ್ಯಾಗಿ ಮಾಡೋದು ಹೇಗೆ ಅಂತ ಸರಳವಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮ್ಯಾಗಿ ಮಾಡೋಕ್ಕೆ ಬೇಕಾಗಿರೋದು ಸಾಮಗ್ರಿಗಳು: ಮೊದಲಿಗೆ ಒಂದು ಪ್ಯಾಕೆಟ್ ಮ್ಯಾಗಿ ತಗೊಬೇಕು. ನಂತರ ಈ ಒಂದು ಕ್ಯಾರೆಟಲ್ಲಿ ಒಂದು ಅರ್ಧದಷ್ಟು ತಗೊಳ್ಳೋಣ. ಕ್ಯಾರೆಟ್ ಬೇಕು ಮತ್ತು ಬೀನ್ಸ್ ಬೇಕು. ಈ 3 ಐಟಮ್ ಇಟ್ಕೊಂಡು ನಾವು ಮ್ಯಾಗಿನ ತುಂಬ ಈಸಿಯಾಗಿ ಮಾಡ್ಬೋದು. ಈಗ ಶುರು ಮಾಡೋಣ ಮ್ಯಾಗಿ ಹೇಗೆ ಮಾಡೋದು ಅಂತ. ಮೊದಲಿಗೆ ತರಕಾರಿ ಕಟ್ ಮಾಡ್ಕೊಳ್ಳೋಣ. ನಾವೀಗ ಒಂದು ಅರ್ಧದಷ್ಟು ಕ್ಯಾರೆಟ್ನ ಕಟ್ ಮಾಡ್ಕೊತಾ ಇದೀವಿ. ವೀಕ್ಷಕರೇ, ನಾವು ಮೊದಲಿಗೆ ಒಂದು 400 ml ಅಷ್ಟು ನೀರು ಹಾಕೊಳ್ಳೋಣ. ಯಾಕಂದ್ರೆ ನಾವು ಒಬ್ರಿಗೆ ಮಾತ್ರ ಮಾಡ್ತಾರ ಮ್ಯಾಗಿ. ಆಕ್ಚುಲಿ ಏನಂದ್ರೆ, ನಾವು ತರಕಾರಿ ಕಟ್ ಮಾಡುವಾಗ್ಲೇನೆ ನೀರ್ ಇಟ್ಟಿದ್ರೆ ಟೈಮ್ ಸೇವ್ ಕೂಡ ಆಗ್ತಿತ್ತು. ನಾನು ಹಾಗೆ ಮಾಡಿಲ್ಲ, ನೀವು ಹಾಗೆ ಮಾಡಕ್ ಹೋಗ್ಬಿಡಿ. ತರಕಾರಿ ಹೆಚ್ಚೋಕ್ಕಿಂತ ಮುಂಚೆನೆ ನೀರ್ ಇಟ್ಕೊಂಬಿಡಿ. ವೀಕ್ಷಕರೇ, ಈಗ 2 ನಿಮಿಷ ಆಯ್ತು. ತರಕಾರಿ ಎಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ವೀಕ್ಷಕರೇ, ಈಗ ತರಕಾರಿ ಕುದೀತಾ ಇದೆ. ಈಗ ನಾವು ಮ್ಯಾಗಿ ಪ್ಯಾಕೆಟ್ ಹಾಕೊಳ್ಳೋಣ. ವೀಕ್ಷಕರೇ ನೋಡಿ, 2 ಮಿನಿಟ್ಸ್ ಅಲ್ಲಿ ನೂಡಲ್ಸ್ ರೆಡಿ ಆಗುತ್ತೆ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ 2 ನಿಮಿಷದಲ್ಲಿ ಮ್ಯಾಗಿ ಮಾಡಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ. ವೀಕ್ಷಕರೇ, ಮ್ಯಾಗಿನ ಯಾವತ್ತೂ ಹಿಂಗೆ ಹಾಕೊಂಬಾರ್ದು. ಇದನ್ನ ಒಳಗೇನೆ ಒಂದ್ ಸೈಡ್ ನ ಮುರ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ನಾಗರಾವಿ ತರ ಉದ್ದ ಬಂದ್ಬಿಡುತ್ತೆ. ನಾನು ಜಾಸ್ತಿ ಪುಡಿ ಮಾಡ್ಕೊಂಡಿಲ್ಲ, ಒಂದ್ ಸ್ವಲ್ಪ ಇದ್ರಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದ್ರೊಳಗೆ ಹಾಕ್ಬಿಡೋಣ. ವೀಕ್ಷಕರೇ, ಅವರೇ ಕೊಟ್ಟಿರ್ತಾರೆ ಈ ಪೌಡ್ರು, ಮಸಾಲೆ ಪೌಡ್ರು. ಅದನ್ನು ಕೂಡ ಒಡೆದು ಹಾಕೊಳ್ಳೋಣ. ವೀಕ್ಷಕರೇ, ಅವ್ರು ಕೊಟ್ಟಿರೋ ಮಸಾಲೆಯಲ್ಲಿ ನಮಗೆ ಸಾಕಷ್ಟು ಉಪ್ಪು ಇರೋದಿಲ್ಲ ಮತ್ತು ಖಾರನೂ ಇರೋದಿಲ್ಲ. ಅದಕ್ಕೆ ನಾವು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ಮತ್ತು ಖಾರದ ಪುಡಿ ಕೂಡ ಸ್ವಲ್ಪ ಹಾಕೊಳ್ಳೋಣ. ವೀಕ್ಷಕರೇ, ಈಗ 3 ರಿಂದ 4 ನಿಮಿಷ ಆಯ್ತು. ಈಗ ನಾನು ಮಾಡೋದಕ್ಕೆ ಶುರು ಮಾಡಿ ಇನ್ನೂ ಒಂದು 4 ರಿಂದ 5 ನಿಮಿಷ ಬೇಕಾಗುತ್ತೆ ಮ್ಯಾಗಿ ಬೇಯೋದಕ್ಕೆ. ಈಗ ಮ್ಯಾಗಿ ಬೇಯ್ತಾ ಇದೆ. ನಾವು ಪ್ಲೇಟ್ನ ತಗೊಳ್ಳೋಣ ಮ್ಯಾಗಿ ಸರ್ವ್ ಮಾಡೋದಕ್ಕೆ. ಈಗ ಮ್ಯಾಗಿ ನಾವು ಈಗ 7 ರಿಂದ 8 ನಿಮಿಷ ಆಯ್ತು ಮ್ಯಾಗಿ ಬೇಯೋದಕ್ಕೆ ಶುರುವಾಗಿ. ಈಗ ಆಗಿದೆ ಮ್ಯಾಗಿ. ವೀಕ್ಷಕರೇ, ಮ್ಯಾಗಿ ಮಾಡೋದಕ್ಕೆ ಖಂಡಿತ 2 ನಿಮಿಷ ಸಾಕಾಗಲ್ಲ. 12 ನಿಮಿಷ, 10 ರಿಂದ 12 ನಿಮಿಷ ಬೇಕೇ ಬೇಕು ವೀಕ್ಷಕರೇ. ವೀಕ್ಷಕರೇ, ಮ್ಯಾಗಿ ತಿನ್ನೋದಕ್ಕೆ ರೆಡಿ ಆಗಿದೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.